ಧಾರಾವಾಹಿ ಪ್ರೊಮೋ ಬಂದ ಕೂಡಲೇ ಜನ ಕಿರಣ್ ರಾಜ್ ಅವರಿಗೆ ನಮ್ರತಾ ಗೌಡ ಹೀರೋಯಿನ್ನ ಅಥವಾ ಭವ್ಯ ಗೌಡ ಅವ್ರ ಹೀರೋಯಿನ್ನ ಅಂತ ಒಂದು ದೊಡ್ಡ ತಲೆಬಿಸಿ ಶುರುವಾಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲ್ರೆಡಿ ಪೇರ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೌದೌದು, ಫ್ಯಾನ್ ಪೇಜಸ್ ಎಲ್ಲ ಶುರು ಆಗಿಬಿಟ್ಟಿದೆ. ಬಟ್ ಗೊತ್ತಿಲ್ಲ ಯಾರು ಈ ಕ್ವೆಶನ್ಸ್ ಅಂದರೆ ಈಗ ಸದ್ಯಕ್ಕೆ ನಾನು ಕೂಡ ಪ್ರೋಮೋ ನೋಡಿದ ಪ್ರಕಾರ ಅವರಿಬ್ಬರು ಲವ್ವಲ್ಲಿದ್ದಾರೆ ಅಥವಾ ಅವರಿಬ್ಬರು ಕೆಮಿಸ್ಟ್ರಿ ಸಕ್ಕದಾಗಿ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್. ನನ್ನ ನಿತ್ಯ ಈ ಕ್ವೆಶನ್ ವಿತ್ ಕರ್ಣ ನನಗೂ ಇನ್ನೂ ಗೊತ್ತಿಲ್ಲ. ಆ್ಯಂಡ್ ಜನನೂ ನೋಡಿ ಅದನ್ನು ಇನ್ನು ಕಾದು ನೋಡಬೇಕಾಗುತ್ತೆ. ಎಷ್ಟು ಕುತೂಹಲ ಇದೆ ನಿಮಗೆ ಈ ಒಂದು ಪ್ರಾಜೆಕ್ಟ್ನ ಭಾಗ ಆಗಿರೋದಕ್ಕೆ, ನೆಕ್ಸ್ಟ್ ಯಾವ ರೀತಿ ಹೋಗ್ಬೋದು ಅಂತ? ಯು ಡೋಂಟ್ ಬಿಲೀವ್ ಮೀ, ನಾನು ದಿನ ಅಲ್ಲ, ಸೊ ಪ್ರತಿ ಸತಿ ಐ ಕಾಲ್ ನಮ್ಮ ಚಾನಲ್ ಅವ್ರ ಟೀಮ್ನ, ನಮ್ಮ EPsನ ಕಾಲ್ ಮಾಡಿ ನಾನು ಕೇಳ್ತಾ ಇರ್ತೀನಿ, ಮುಂದೆ ಏನು ಮಾಡ್ತೀರಾ ಕತೆನ, ಇದೇನಾಗುತ್ತೆ, ಈ ಟ್ವಿಸ್ಟ್ ಹೆಂಗೆ ಬರುತ್ತೆ, ಸೊ ಅದಕ್ಕೆ ಯಾವ ಲೀಡಿಂಗ್ ಸೀನು, ಇದರಿಂದ ಏನಾಗಿರುತ್ತೆ. ನಾನು ತುಂಬ ಕಾಳಜಿ ಕೊಟ್ಟು ಕೇಳಿಸ್ಕೊತಾ ಇರೋ ಕತೆ ಅಂದರೆ ಫಸ್ಟ್ ಟೈಮ್ ಪ್ರಾಬ್ಲಿ ಕರ್ಣ ಅಂತ ಅನಿಸುತ್ತೆ. ಬಿಕಾಸ್ ನನಗೆ ಅಷ್ಟು ಕುತೂಹಲ ಇದೆ, ಏನಾಗುತ್ತೆ, ನನ್ನ ಪಾತ್ರ ಏನಾಗುತ್ತೆ, ಅಥವಾ ನಿಧಿ ಪಾತ್ರ ಏನಾಗುತ್ತೆ, ಕರ್ಣನ ಪಾತ್ರ ಹೇಗಾಗುತ್ತೆ, ಸೊ ಎಲ್ಲರ ಈಕ್ವೆಷನ್ಸ್ ಹೇಗಿದೆ ಅಂತ ನಾನು ತುಂಬ ತಲೆ ತಿಂದು ಕೇಳ್ಕೊತಾ ಇರ್ತೀನಿ ಯಾವಾಗಲೂ. ಸೊ ಅಫ್ಕೋರ್ಸ್ ಜನಕ್ಕೂ ಅಷ್ಟೇ ಕುತೂಹಲ ಇರುತ್ತೆ. ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಹೇಳ್ಬೋದಾ? ಈಗ ಜುಮ್ಕಿಗಳು ಮತ್ತೆ ಈಗ ಬಟ್ಟೆಗಳನ್ನೆಲ್ಲ ನಿಮಗೆ ಅಂತ ಡಿಸೈನ್ ಮಾಡ್ತಿದ್ದಾರಾ ಅಥವಾ ಪರ್ಟಿಕ್ಯುಲರ್ ಆಗಿ ಹೀಗೆ ಸೆಲೆಕ್ಟ್ ಮಾಡ್ತಿದ್ದಾರಾ? ಎಸ್ ಡಿಸೈನ್ ಮಾಡ್ತಾ ಇದ್ದಾರೆ. ತುಂಬ ಜನ ಡಿಸೈನರ್ಸ್ ಹತ್ರ ನಾನು ಡಿಸೈನ್ ಮಾಡಿಸ್ತಾ ಇದ್ದೀನಿ. ಸೊ ಪ್ರತಿಯೊಂದು ಏನಂದರೆ ಔಟ್ಫಿಟ್ಟನ್ನು ಈ ಸೀನ್ಗೆ ಹೀಗೆ ಇರಬೇಕು ಅಂತ ಕಾಲ್ ತೊಗೋತಾರೆ ಟೀಮ್ ಅವರು. ಸೊ ಹಾಗೆ ಡೆಲಿವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ, ನನ್ನ ಸ್ಟೈಲಿಸ್ಟ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ಮೈ ಮಾಮ್ ಇಸ್ ಆಲ್ಸೋ ಇನ್ವಾಲ್ವ್ಡ್. ಸೊ ಹಾಗಾಗಿ ಒಂದು ಏನಂತಾರೆ ಕಲೆಕ್ಟಿವ್ ವರ್ಕ್, ಇದು ಟೀಮ್ ವರ್ಕ್ ಅಂತಲೇ ಹೇಳ್ಬೋದು.